Good morning to all. Welcome to Karnataka LMS e-content. I am Nagavini, Assistant Professor of English, the Department of Collegiate and Technical Education. In today's class, I am going to explain Chapter 4 from the novel Hard Times, written by Charles Dickens, prescribed by the University of Mysore to the second year BA, option English, first semester, course 2020-21. The title of the paper is Victorian Fiction. Here we are introduced to Mr. Bounderby. I quote and unquote, not being Mrs. Grundy, who was Mr. Bounderby, because in the last chapter, Mr. Thomas Gradgrin was too much worried about what would Mr. Bounderby say, what would Mr. Bounderby say, like that. So who was Mr. Grundy? Ironically, he has asked this question, Charles Dickens. ಮಿಸಸ್ ಗ್ರಂಡಿ ಎಲ್ದಿದ್ಮೇಲೆ ಮಿಸ್ಟರ್ ಬೌಂಡಬೈ ಯಾರು ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕ್ಕೆ ಥಾಮಸ್ ಗ್ರ್ಯಾಂಡಿಂಡ ಅಂತ. ಕೆಲವು ಸಾರಿ ಮನೆಯೊಳಗಡೆ ಮನೆ ವ್ಯಕ್ತಿಗಳಿಗಿಂತ ನಾವು ಹೊರಗಿನವರಿಗೇ ಮನೆ ವ್ಯಕ್ತಿಗಳಿಗೆ ಕೊಡಬೇಕಾದ ಎಲ್ಲ ಸ್ಥಾನಮಾನಗಳನ್ನು ಗೌರವಗಳನ್ನು ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ಟಿರ್ತೀವಿ. ಅದರಿಂದ ಮನೆ ಒಳಗಡೆ ಇರ್ತಕ್ಕಂಥ ಜನರ ಜೀವನ ಕತ್ತಿಗೆ ಸಿಗದಾಗ ಆಗ್ತಿರುತ್ತೆ. ಆದರೆ ಮಾತನಾಡೋಕ್ಕಾಗಲ್ಲ ಕೆಲವು ಸಾರಿ. ಹಾಗೆ ಇದು ಪರಿಸ್ಥಿತಿ ಬೌಂಡಬಿ ಇವ್ರ ಮನೆಯಲ್ಲಿ. Why Mr. Bounderby is Mr. Gradgrin's bosom friend. Bosom ಅಂದರೆ ಹೃದಯದ ಆತ್ಮೀಯ ಸ್ನೇಹಿತ. He is a man perfectly devoid of sentiment, can have a spiritual relationship with another who is perfectly devoid of sentiment. He has no sentiments. Gradgrin is a man of fact, eminent practical father. He is also a man devoid of sentiment. ಇವನಿಗೆ ಕೂಡ ಸೆಂಟಿಮೆಂಟ್ಸ್ ಇಲ್ಲ, ಭಾವನೆಗಳಿಲ್ಲ. ಕ್ಯಾನ್ ಹ್ಯಾವ್ ಸ್ಪಿರಿಚುವಲ್ ರಿಲೇಷನ್ಶಿಪ್ ವಿತ್ ಅನದರ್ ಹೂ ಈಸ್ ಪರ್ಫೆಕ್ಟ್ಲಿ ಡಿವೈಡ್ ಆಫ್ ಸೆಂಟಿಮೆಂಟ್. ಲೈಕ್ ಮೈಂಡೆಡ್ ಪೀಪಲ್ ಯಾವಾಗಲೂ ಒಂದೇ ಕಡೆ ಇರ್ತಾರೆ ಅನ್ನೋ ಹಾಗೆ ಇವನಿಗೂ ಸೆಂಟಿಮೆಂಟ್ಸ್ ಇಲ್ಲ, ಅವನಿಗೂ ಸೆಂಟಿಮೆಂಟ್ಸ್ ಇಲ್ಲ. ಹೀ ಈಸ್ ಆಲ್ಸೋ ಪ್ರಾಕ್ಟಿಕಲ್, ಬೌಂಡಬಿ ಈಸ್ ಆಲ್ಸೋ ಪ್ರಾಕ್ಟಿಕಲ್. ಸೊ ಹೀ ಈಸ್ ಹಿಸ್ ಬಾಸಮ್ ಫ್ರೆಂಡ್. ಹೀ ಈಸ್ ಎ ರಿಚ್ ಮ್ಯಾನ್, ಶ್ರೀಮಂತ, ಬ್ಯಾಂಕರ್, ಮರ್ಚೆಂಟ್, ಮ್ಯಾನುಫ್ಯಾಕ್ಚರರ್ and what not. I quote, a big loud man with a straight and a metallic laugh. ನಕ್ಕೋದ್ರೆ ಮೆಟಾಲಿಕ್ ಲಾಫ್, ಗಂಟೆ ಹೊಡೆದಾಗೆ ನಗು. ಎ ಮ್ಯಾನ್ ಮೇಡ್ ಔಟ್ ಆಫ್ ಎ ಕೋರ್ಸ್ ಮೆಟೀರಿಯಲ್. ಆದರೆ ಅವನ ವ್ಯಕ್ತಿತ್ವ ಆಗಿರೋದು ಕೋರ್ಸ್ ಮೆಟೀರಿಯಲ್, ತುಂಬ ಕೊಳಕು ಸ್ವಭಾವ ಇರ್ತಕ್ಕಂಥ ಮನುಷ್ಯ, ಸಂತಸತ್ವ ಇರ್ತಕ್ಕಂಥ ಮನುಷ್ಯ. ಎ ಮ್ಯಾನ್ ವಿತ್ ಎ ಗ್ರೇಟ್ ಪಫ್ಡ್ ಹೆಡ್ ಆ್ಯಂಡ್ ಫೋರ್ ಹೆಡ್, solid veins in his temples, and such a strained skin to his face that it seemed to hold his eyes open and lift his eyebrows up. A man with a pervading appearance on him of being inflated like a balloon and ready to start. ಒಂದು ಬಲೂನ್ ಉಬ್ಬಿದಾಗೆ, ಇನ್ನೇನು ಗಾಳಿ ಬಿಟ್ಟರೆ ಢಮ್ ಹಿಂಗೆ ಟಸ್ ಅಂತ ಬರ್ತಾ ಹಂಗೆ ಬಲೂನಿಂದ ಒಂದೇ ಸರಿಗೆ ಎಕ್ಸ್ಪ್ಲೋರ್ಡ್ ಆಗೋಕ್ಕೆ ರೆಡಿಯಾಗಿರ್ತಾನೆ ಮಾತಾಡೋಕ್ಕೆ. ಎ ಮ್ಯಾನ್ ಹೂ ಕುಡ್ ನೆವರ್ ಸಫಿಷಿಯೆಂಟ್ಲಿ ವಾಂಟ್ ಹಿಮ್ಸೆಲ್ಫ್. Self-made man, his only want is that I am a self-made man, I am a self-made man, I am a self-made man. ಕ್ಷಣಕ್ಕೂ ಕೂಡ್ತಾಗ ನಿಂತಾಗ ಯಾರು ಸಿಕ್ಕಲಿ ಅವ್ರ ಜೊತೆ, ಚಿಕ್ಕವರಿರಲಿ ದೊಡ್ಡವರಿರಲಿ, ಪರಿಚಯ ಇಲ್ಲದೆ ಇರಲಿ, he begins to boast about his achievement as a self-made man. ನನಗೆ ಯಾರು ಸಹಾಯ ಇಲ್ಲ ರೀ, ನಾನು ಸ್ವಂತವಾಗಿ ಬಂದಿದ್ದನೋ ಸ್ಲಮ್ಮಿಂದ ಮೇಳಕ್ಕೆ ಬಂದಿದ್ದೀನಿ ಈ ಮಟ್ಟಕ್ಕೆ. ಒಂದೇ he is never satisfied about his boasting of himself as a self-made man, a man who was always proclaiming through the brassy speaking trumpet of a voice of his. ಕಹಳೆ ಉದ್ದಾಗೆ ಅವನ ಧ್ವನಿ ಯಾವಾಗಲೂ ಈಸ್ ಓಲ್ಡ್ ಇಗ್ನೋರೆನ್ಸ್ ಆ್ಯಂಡ್ ಅವನ ಹಳೆಯ ಅಜ್ಞಾನ ಆ್ಯಂಡ್ ಈಸ್ ಓಲ್ಡ್ ಪಾವರ್ಟಿ. ಅವನ ಮನೆಯಲ್ಲಿ ಎಷ್ಟು ಅಜ್ಞಾನ ಇತ್ತು, ಬಡತನ ಇತ್ತು. ಎ ಮ್ಯಾನ್ ಹೂ ವಾಸ್ ದ ಬುಲ್ಲಿ ಆಫ್ ಹ್ಯುಮಿಲಿಟಿ. ಎಷ್ಟೆಷ್ಟೆಲ್ಲ ಹ್ಯುಮಿಲಿಟಿ, ಅವಮಾನನ ಅನುಭವಿಸಿದ್ದಾನೆ ಅವನು ಜೀವನದಲ್ಲಿ. ಬುಲ್ಲಿ ಆಫ್ ಎಂತೆಂಥ ನಿಂದನೆಗಳನ್ನ ಅದನ್ನು ಅವನು ಸಿಕ್ಕದವ್ರ ಹತ್ರೆಲ್ಲ ಹೇಳ್ಕೊಳ್ಳಿಲ್ಲ, ನನಗೆ ನೆಮ್ಮದಿನೇ ಇರಲ್ಲ. ಐ ಅನ್ಕೋಟ್ ಮಿಸ್ಟರ್ ಬೌಂಡಬೈ ಈಸ್ ಎ ಇಯರ್ ಆರ್ ಟು ಯಂಗರ್ ದ್ಯಾನ್ ಗ್ರಾಡ್ಗ್ರಿನ್ ಅಂತ ಅಂದರೆ ಚಿಕ್ಕವರು. ಲುಕ್ 7 or 8 years added to his 7 or 8 and 40. ಅವ್ರು 48 or 47 years. ಆದರೆ ಅವ್ರು ಚಿಕ್ಕ ಥರ ಕಾಣಲ್ಲ, ಇನ್ನೂ 7 years ದೊಡ್ಡವ್ರ ಥರ ಕಾಣ್ತಾರೆ.
Yes, not much hair, ಬೆರಳಷ್ಟು ಕೂದಲಿಲ್ಲ. The remaining hair stand up and is blown about constantly by his windy boastfulness. ಜಂಬ ಕಚ್ಕೊಂಡಾಗೆಲ್ಲ ಅವರ ತಲೆಯಲ್ಲಿರೋ 4 ಕೂದಲು ಗಾಳಿ ಬೀಸಿದಾಗ ಆ ಕಡೆ ಈ ಕಡೆ ಇಟ್ waves, shakes off. He has visited Mr. Gradgrin to celebrate his birthday. ಯಾಕೆ ಇಲ್ಲಿಗೆ ಬಂದಿದ್ದಾರೆ ಇವತ್ತು? ಮಿಸ್ಟರ್ ಬೌಂಡರ್ಬಿ ಅವ್ರದ್ದು ಬರ್ತ್ಡೇ, ಅವ್ರ ಮನೆಯಿಂದ ಅವ್ರು ಸೆಲೆಬ್ರೇಟ್ ಮಾಡ್ಕೋಬೇಕು. ಇಲ್ಲಿಗೆ ಬಂದಿದ್ದಾರೆ ಸೆಲೆಬ್ರೇಟ್ ಮಾಡಲಿಕ್ಕೆ ಮಿಸ್ಟರ್ ಗ್ರಾಡ್ಗ್ರಿನ್ ಮನೆಗೆ. ಮಿಸಸ್ ಗ್ರಾಡ್ಗ್ರಿನ್ ಈಸ್ ಎ ಫೀಬಲ್ ಮೈಂಡೆಡ್ ವುಮನ್. ಮಿಸಸ್ ಗ್ರಾಡ್ಗ್ರಿನ್ ಒಬ್ಬರೇ ಇದ್ದಾರೆ. ಶಿ ಈಸ್ ಎ ವೆರಿ ಫೀಬಲ್ ಮೈಂಡೆಡ್ ವುಮನ್. ಮಕ್ಳ ಮೇಲೆ ಓದ್ಕೋತಾ ಇದ್ದಾರೆ. ಫೀಬಲ್ ವೆರಿ ಸ್ಟ್ರಾಂಗ್ ಮೈಂಡ್ ಇಲ್ಲ, ಫೀಬಲ್ ವೆರಿ ವೀಕ್. ಶಿ ಈಸ್ ಇಂಟ್ರೊಡ್ಯೂಸ್ ಟು ಸಮ್ ಫ್ಯಾಕ್ಟ್ಸ್ ಆಫ್ ಹಿಸ್ ಲೈಫ್ ಬೈ ಮಿಸ್ಟರ್ ಬೌಂಡರ್ಬೈ. ತಲೆ ಸುತ್ತಾ ಇದೆ ಅವಳಿಗೆ. ಈ ಫ್ಯಾಕ್ಟ್ಸ್ ಈ ಮಾತ್ರ ಕೇಳೋದು ಅಂದರೆ ಅವಳಿಗೆ ಆಗಲ್ಲ. He begins to introduce some facts about himself to her. He shares with her that he did not have a shoe to his foot and did not know the name of a stocking. ಶುರು ಮಾಡ್ತಾನೆ, ನನಗೆ ಶೂ ಇರಲಿಲ್ಲ ರೀ, ನನ್ನ ಕಾಲಿಗೆ ಸ್ಟಾಕಿಂಗ್ ಇರಲಿಲ್ಲ ರೀ. ಹಿ ಪಾಸ್ ದ ಡೇ ಇನ್ ಎ ಡಿಚ್. ಹಗಲೆಲ್ಲ ಡಿಚ್ ಮೋರಿಲಿ ಕಳೀತಿದ್ದೆ. ಆ್ಯಂಡ್ ದ ನೈಟ್ ಇನ್ ಎ ಪಿಕ್ಸ್ಟೈ ಹಂದಿಗುಡಲ್ಲಿ ಕಳೀತಿದ್ದೆ. ದಟ್ಸ್ ದ ವೇ ಹಿ ಸ್ಪೆಂಟ್ ಹಿಸ್ 10th ಬರ್ತ್ಡೇ. 10ನೇ ವಯಸ್ಸಿನ ಬರ್ತ್ಡೇ ನಾನು ಹೀಗೆ ಕಳೆದೆ. ಆ್ಯಸ್ ಹಿ ವಾಸ್ ಬೋರ್ನ್ ಎ ಡಿಚ್ ವಾಸ್ ನಾಟ್ ನ್ಯೂ ಟು ಹಿಮ್. ನಾನು ಡಿಚ್ಚಲ್ಲೇ ಹುಟ್ಟಿ ಬೆಳೆದಿದ್ದರಿಂದ, ಮೋರಿಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಮೋರಿ ನನಗೇನು ಹೊಸ್ದಲ್ಲ. ಮಿಸಸ್ ಗ್ರಾಡ್ಗನ್ is stunned by some mighty piece of fact tumbling on her. She is stunned by this mighty piece of fact on her and she poured on her. She hopes. ಕೇಳ್ತಾಳೆ ಮೆಲ್ಲಗೆ, ಎ ಡ್ರೈ ಡಿಚ್ಚಲ್ಲೇ ಬೆಳೆದೆ ಅಂತಿರಲ್ಲ, ಒಣಗಿತ್ತಾ ಮೋರಿ? ಮಿಸ್ಟರ್ ಬಾಂಡವೆ ಸೇಸ್ ಇಟ್ ವಾಸ್ ಆಸ್ ವೆಟ್ ಆಸ್ ಎ ಸಾಪ್. ನೋ, ಆಸ್ ವೆಟ್ ಆಸ್ ಎ ಸಾಪ್. ಎ ಫುಟ್ ಆಫ್ ವಾಟರ್ ಇನ್ ಇಟ್. ಒಂದು ಫುಟ್ ವಾಟರ್ ಇರ್ತಿತ್ತು ಅದರಲ್ಲಿ, ಒಂದು ಅಡಿ ನೀರಿರ್ತಿತ್ತು. ಎನಫ್ ಟು ಗಿವ್ ಎ ಬೇಬಿ ಕೋಲ್ಡ್. ಒಂದು ಸಣ್ಣ ಮಗುಗೆ ಕೋಲ್ಡ್ ಆಗೋಷ್ಟು ನೀರಿತ್ತು ರೀ. ಫಾರ್ ಇಯರ್ಸ್ ಹಿ ವಾಸ್ ಒನ್ ಆಫ್ ದ ಮೋಸ್ಟ್ ಮಿಸರೇಬಲ್ ಲಿಟಲ್ ರಚಸ್ ಎವರ್ ಸೀನ್. ಕೆಲವು ವರ್ಷಗಳು ನೋಡೋಕ್ಕೆ ಆಗಲ್ಲ, ಆ ಥರದ ಪಾಪಿ ಆಗಿಬಿಟ್ಟಿದ್ದೆ ನಾನು. ಹಿ ವಾಸ್ ಸೊ ಸಿಕ್ಲಿ ದಟ್ ಹಿ ವಾಸ್ ಆಲ್ವೇಸ್ ಮೋರ್ನಿಂಗ್ ಆ್ಯಂಡ್ ಗ್ರೋನಿಂಗ್. ಯಾವಾಗಲೂ ಕಾಯಿಲೆ ಮೋರ್ನಿಂಗ್ ಆ್ಯಂಡ್ ಗ್ರೋನಿಂಗ್, ನರಳೋದು. ಹಿ ವಾಸ್ ಸೊ ರ್ಯಾಗ್ಡ್, ಚಿಂದಿ ಬಟ್ಟೆ ಆ್ಯಂಡ್ ಡರ್ಟಿ, ಕೊಳಕು, ದಟ್ ಶಿ ವುಡ್ ನಾಟ್ ಹ್ಯಾವ್ ಟಚ್ ಹಿಮ್ ವಿತ್ ಎ ಪೇರ್ ಆಫ್ ಟಾಂಗ್ಸ್. ಒಂದು ಟಾಂಗ್ಸ್ ಕೂಡ ಪಾತ್ರೆಯಲ್ಲಿ ಇಟ್ಕೊಳ್ತೀವಲ್ಲ ಉಪಕರಣ, ಆ ಟಾಂಗಲ್ಲಿ ಕೂಡ ನೀವು ಟಚ್ ಮಾಡಲ್ಲ, ಅಷ್ಟು ಕೊಳಕಾಗಿದೆ ನಾನು. ಹಿ ಡಸ್ ನಾಟ್ ನೋ ಹೌ ಯು ಫೌಟ್ ಥ್ರೂ ಇಟ್. ನಂಗೆ ಗೊತ್ತಿಲ್ಲ ರೀ ಹಂಗಿದ್ದೋನು. ಹೌ ಐ ಫೌಟ್ ಥ್ರೂ ಇಟ್. ಫೈಟ್ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ನೋಡ್ರಿ. ಈ ವಾಸ್ ಡಿಟರ್ಮೈಂಡ್. ಏನು ಕಾರಣ ಈ ಮಟ್ಟಕ್ಕೆ ಬರೋಕ್ಕೆ? ಡಿಟರ್ಮೈಂಡ್, ಗಟ್ಟಿ ನಿರ್ಧಾರ. ಹಿ ಹ್ಯಾಸ್ ಬೀನ್ ಡಿಟರ್ಮೈಂಡ್ ಬಟ್ ಹಿ ಶುಡ್ ಥ್ಯಾಂಕ್ ನೋ ಬಡಿ. ನಾನು ಈ ಮಟ್ಟಕ್ಕೆ ಬರೋಕ್ಕೆ ಕಾರಣ ಆಗಿರೋದು ಯಾರಿಗೆ ಥ್ಯಾಂಕ್ಸ್ ಹೇಳಲಿ ನಾನು? ನೋ ಬಡಿ, ಯಾರು ಸಹಾಯ ಮಾಡಿಲ್ಲ ಬಟ್ ಹಿಮ್ಸೆಲ್ಫ್. ನನಗೆ ನಾನು ಸಹಾಯ ಮಾಡ್ಕೋಬೇಕು. ಫಾರ್ ಬೀಯಿಂಗ್ ದೇರ್ ಆ್ಯಂಡ್ ದೆನ್. ನಾನು ಈ ಮಟ್ಟಕ್ಕೆ ನಂಬರ್ 1 ಕಾಕ್ಟನ್ನಲ್ಲಿ ಆಗಬೇಕು ಅಂತಂದರೆ ಯಾರಿಗೂ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ. ಒಬ್ಬನೇ ಬಂದಿರೋದು ಹಿಂಗೆ. ಶಿ ಆಸ್ಕ್ಡ್ ಹಿಮ್ ಅಬೌಟ್ ಹಿಸ್ ಮದರ್. ನಿಮ್ಮಮ್ಮ ಇರಲಿಲ್ವಾ ಅಂತ ಕೇಳ್ತಾಳೆ. ಹಿ ಸೇಸ್ ದಟ್ ಹಿಸ್ ಮದರ್ ಲೆಫ್ಟ್ ಹಿಮ್ ಟು ಹಿಸ್ ಗ್ರ್ಯಾಂಡ್ ಮದರ್ ಆ್ಯಂಡ್ ಅಕಾರ್ಡಿಂಗ್ ಟು ದ ಬೆಸ್ಟ್ ಆಫ್ ಹಿಸ್ ರಿಮೆಂಬ್ರೆನ್ಸ್. ನೆನಪಿರಂಗೆ ನಮ್ಮ ಅಮ್ಮ ನನ್ನ ಬಿಟ್ಬಿಟ್ಟು ಓಡಾಗ್ಬಿಟ್ರು ಕಣ್ರಿ, ನಮ್ಮ ಅಜ್ಜಿ ಹತ್ರ ಬಿಟ್ಬಿಟ್ಟು. ಹಿಸ್ ಗ್ರ್ಯಾಂಡ್ ಮದರ್ ವಾಸ್ ದ ವಿಕೆಡೆಸ್ಟ್. ನಮ್ಮ ಅಜ್ಜಿನ ಒಳ್ಳೆಯಳ, ವಿಕೆಡೆಸ್ಟ್, ತುಂಬ ಕೆಟ್ಟ ಹೆಂಗಸು. ದ ವರ್ಸ್ಟ್ ಆ್ಯಂಡ್ ಓಲ್ಡ್ ವುಮೆನ್ ದಟ್ ಎವರ್ ಲೀಡ್. ಭೂಮಿ ಮೇಲೆ ಏನಾದ್ರು ಕೆಟ್ಟ ಹೆಂಗ್ಸ್ ಏನಾರು ಇದ್ದರೆ ಮುದುಕಿ ನಮ್ಮ ಅಜ್ಜಿನೇ. ಇಫ್ ಹಿ ಗಾಟ್ ಎ ಲಿಟಲ್ ಪೇರ್ ಆಫ್ ಶೂಸ್ ಬೈ ಎನಿ ಚಾನ್ಸ್ ಶಿ ವುಡ್ ಟೇಕ್ ಹಿಮ್ ದೆಮ್ ಆಫ್ ಆ್ಯಂಡ್ ಸೆಲ್ ದೆಮ್ ಫಾರ್ ಡ್ರಿಂಕ್. ಯಾರು ಪಾಪ ಮಗು ಅಂತ ಶೂಗೆ ಕೊಡ್ಸ್ರೆ ಅದನ್ನು ತೊಗೊಂಡೋಗಿ ಏನು ಮಾಡ್ತಿದ್ಲು? ಎಣ್ಣೆ ಹೊಡಿಯೋಕ್ಕೋಸ್ಕರ, ಡ್ರಿಂಕ್ಗೋಸ್ಕರ ಮಾರ್ಕೊಬಿಡ್ತಿದ್ಲು. ಶಿ ವುಡ್ ಲೈ ಇನ್ ಅವರ್ ಬೆಡ್ ಆ್ಯಂಡ್ ಡ್ರಿಂಕ್ ಅವರ್ 14 glasses of liquor before breakfast. She would lie in her bed and drink her 14 glasses of liquor before breakfast. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅವಳಿಗೆ ಏನು ಬೇಕಾಗಿತ್ತು? ಲಿಕ್ಕರ್ ಬೇಕಾಗಿತ್ತು. ಶಿ ಕೆಪ್ಟ್ ಎ ಕ್ಯಾನ್ಲೆಸ್ ಶಾಪ್ ಆ್ಯಂಡ್ ಕೆಪ್ಟ್ ಹಿಮ್ ಇನ್ ಎಗ್ ಬಾಕ್ಸ್. ಒಂದು ಕ್ಯಾನ್ಲೆಸ್ ಶಾಪ್ ಇತ್ತು. ನಾನು ಯಾವಾಗಲೂ ಎಗ್ ಬಾಕ್ಸಲ್ಲಿ ಕೂರಿಸ್ಬಿಡ್ತಾ ಇಲ್ಲೋ. ದಟ್ ವಾಸ್ ದ ಕಾಟ್ ಆಫ್ ಹಿಸ್ ಇನ್ಫ್ಯಾನ್ಸಿ. ನನ್ನ ಮಗುವಾಗಿದ್ದಾಗ ನಂಗೆ ಕೊಟ್ಟಿದ್ದು ಕಾಟ್ ಮಂಚನೇ ಅದು. ಆ್ಯಸ್ ಸೂನ್ ಆಸ್ ಹಿ ವಾಸ್ ಬಿಗ್ ಎನಫ್ ಟು ರನ್ ಅವೇ ಹಿ ರ್ಯಾನ್ ಅವೇ. ದೆನ್ ಹಿ ಬಿಕೇಮ್ ಎ ಯಂಗ್ ವಕಬ್ಯಾಂಡ್. ನಾನು ಓಡೋಕೆ ಅಷ್ಟು ವಯಸ್ಸಾಗೋ ಗಂಟ ಹೆಂಗೋ ಕುತ್ಕೊಂಡೆ ಆ ಬಾಕ್ಸಲ್ಲಿ. ಓಡೋಕೆ ವಯಸ್ಸು ಬಂದ ತಕ್ಷಣ ಓಡಾಗ್ಬಿಟ್ಟೆ ನಾನು. ಹೆಂಗ್ ವಕಬ್ಯಾಂಡ್ ಮನೆ ಬಿಟ್ಟು ಓಡಾಗ್ಬಿಟ್ಟೆ ವಕಬ್ಯಾಂಡ್ ಥರ. ಆ್ಯಂಡ್ ಇನ್ಸ್ಟೆಡ್ ಆಫ್ ಒನ್ ಓಲ್ಡ್ ವುಮೆನ್ ನಾಕಿಂಗ್ ಹಿಮ್ ಅಬೌಟ್ ಅಂಡ್ ಸ್ಟಾರಿಂಗ್ ಹಿಮ್, ಎವರಿಬಡಿ ಆಫ್ ಆಲ್ ಏಜಸ್ ನಾಕ್ಡ್ ಹಿಮ್ ಅಬೌಟ್ ಅಂಡ್ ಸ್ಟಾರ್ವ್ಡ್ ಹಿಮ್. ಅಜ್ಜಿ ಮನೇಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಜ್ಜಿ ಒಬ್ಬಳೇ ಉಪವಾಸ ಕಡಕ್ತಾ ಇದ್ಲು, ಅಜ್ಜಿ ಒಬ್ಬಳೇ ಬುಲಿ ಬೈತಾ ಇದ್ಲು, ಅಜ್ಜಿ ಒಬ್ಬಳೇ ಜಾಟ್ ಓದಿತಾ ಇದ್ಲು. ಮನೆ ಬಿಟ್ಟು ಓಡೋದ್ನ
ಸಿಕ್ತಾರಲ್ಲ, ದ್ಯಾಟ್ಸ್ ವಾಟ್ ದೇ ಶುರು ಮಾಡ್ಬಿಟ್ರು. ಎವ್ರಿಬಡಿ ಆಫ್ ಆಲ್ ಏಜಸ್ ನಾಲ್ಕಡಿಗೆ ಅಬೌಟ್ ಸ್ಟಾರ್ಟಿಂಗ್ ಈ ವಾಸ್ ಎ ನ್ಯೂಸೆನ್ಸ್. ಎಲ್ಲರಿಗೂ ಒಂಥರ ನ್ಯೂಸೆನ್ಸ್, ಪಿಡುಗು ಥರ ನಡ್ಸ್ಕೊತಾ ಇದ್ರು. ಎನ್ಕಂಬ್ರೆನ್ಸ್ ಆ್ಯಂಡ್ ಎ ಪೆಸ್ಟ್, ಒಂದು ಪಿಡುಗಿದು. ಹಿ ಈಸ್ ಪ್ರೌಡ್ ಟು ಹ್ಯಾವ್ ಅಚೀವ್ಡ್ ಸಚ್ ಎ ಗ್ರೇಟ್ ಸೋಷಿಯಲ್ ಡಿಸ್ಟಿಂಕ್ಷನ್. ನೋಡಿ ಇವತ್ತು ನಾನು ಎಂಥ ಸೋಷಿಯಲ್ ಡಿಸ್ಟಿಂಕ್ಷನ್, ಸಾಮಾಜಿಕವಾದಂಥ ಒಂದು ಮೇಲ್ಮಟ್ಟಕ್ಕೆ ಪದವಿಗೆ ಬಂದಿದ್ದೀನಿ, ಡಿಸ್ಟಿಂಕ್ಷನ್ ಅಂತರವನ್ನು ವ್ಯತ್ಯಾಸಕ್ಕೆ ನಾನು ಬಂದಿದ್ದೀನಿ. He goes on boasting about his present status in the town and becomes heated when he arrives at his climax. ಈಗ ಅಟ್ ಪ್ರೆಸೆಂಟ್ ನಾನು ನೋಡ್ರಿ ಏನೇನೆಲ್ಲ ಆಗಿದ್ದೀನಿ ಅಂತ ಹೇಳೋತ್ತಿಗೆ ಸಖತ್ ಟೆನ್ಷನ್ ಆಗ್ಬಿಟ್ಟ, ಹೀಟ್ ಆಗ್ಬಿಟ್ಟ. ಬೈ ದ ಟೈಮ್ ದಟ್ ಎಮಿನೆಂಟ್ಲಿ ಪ್ರಾಕ್ಟಿಕಲ್ ಫ್ರೆಂಡ್, ನೋಡಿ ಪ್ರಾಕ್ಟಿಕಲ್ ಫಾದರ್, ಪ್ರಾಕ್ಟಿಕಲ್ ಫ್ರೆಂಡ್ ಬಂದರು. ಮಿಸ್ಟರ್ ಗ್ರಾಡ್ಗ್ರಿನ್ ಎಂಟರ್ಸ್ ಇನ್ ಟು ದ ರೂಮ್ ವಿತ್ ಲೈಸಾ ಅಂಡ್ ಟಾಮ್. ಮಕ್ಕಳ ಜೊತೆ ಬಂದರು. ಮಿಸ್ಟರ್ ಗ್ರಾಡ್ಗ್ರಿನ್ ಗಿವ್ಸ್ ಲೈಸಾ ಎ ರಿಪ್ರೋಚ್ಫುಲ್ ಲುಕ್ ದಟ್ ಪ್ಲೇನ್ಲಿ ಸೇಸ್, ಬಿಹೋಲ್ಡ್ ಯುವರ್ ಬೌಂಡ್ ಬೈ. ಸುಮ್ಮನೆ ಅವಳ ಕಡೆಗೆ ನೋಡು ಅನ್ನೋ ಥರ, ಬೌಂಡ್ ಬೈ ನಿನ್ನ ಫ್ರೆಂಡ್ ನೋಡು ಅವ್ರೇನು ತಿಳ್ಕೊತಾರೆ ಅನ್ನೋ ಥರ. ಟು ಮಿಸಸ್ ಗ್ರ್ಯಾಂಡ್ಗ್ರಿನ್ಸ್ ಎನ್ಕ್ವೈರಿ ಮಿಸ್ಟರ್ ಗ್ರ್ಯಾಂಡ್ಗ್ರಿನ್ ಸ್ಪೀಕ್ಸ್ ಆಫ್ ಟಾಮ್ ಬಟ್ ಲುಕ್ಸ್ ಅಟ್ ಲೂಯಿಸಾ. ಲೂಯಿಸಾ ಕಡೆಗೆ ನೋಡ್ತಾನೆ. ಲೂಯಿಸಾ ಮಟ್ಟಸ್ ಹಾಟಲಿ ದಟ್ ದೇ ವರ್ ಕಾಟ್ ದ ಫಾದರ್ ವೆನ್ ದೇ ವರ್ ಪೀಪಿಂಗ್ ಅಟ್ ದ ಸರ್ಕಸ್. ಮಿಸಸ್ ಗ್ರ್ಯಾಂಡ್ಗ್ರಿನ್ ಹೇಳ್ತಾರೆ ಟಾಮ್ಗೆ ಏನಂತ. ಲೂಯಿಸಾ ಮಟ್ಟಸ್ ಹಾಟಲಿ ಏನೋ ಗುಣಗ್ತಾಳೆ ಕೋಪದಿಂದ. ದಟ್ ಏನು ಅಂತ ವಿಷಯ ಕೇಳಿದಾಗ ಸರ್ಕಸ್ ತೊಡುವಾಗ ಸಿಕ್ಕಾಕೊಂಡ್ವಿ, ನಾವು ಅಪ್ಪ ಹಿಡ್ಕೊಂಬಂದ್ರು ಅಂತ ಹೇಳ್ತಾಳೆ. ಮಿಸ್ಟರ್ ಗ್ರ್ಯಾಂಡ್ಗ್ರಿನ್ ಸೇಸ್ ಟು ಮಿಸಸ್ ಗ್ರ್ಯಾಂಡ್ಗ್ರಿನ್ ಇನ್ ಎ ಲಾಫ್ಟಿ ಮ್ಯಾನರ್ ದಟ್ ಹಿ ಶುಡ್ ಆಸ್ ಸೂನ್ ಹ್ಯಾವ್ ಎಕ್ಸ್ಪೆಕ್ಟೆಡ್ ಟು ಫೈಂಡ್ ಹಿಸ್ ಚಿಲ್ಡ್ರನ್ ರೀಡಿಂಗ್ ಪೊಯೆಟ್ರಿ. ಇವತ್ತು ಸರ್ಕಸಲ್ಲಿ ನೋಡಿದ್ದೀನಿ, ಇನ್ನು ಸ್ವಲ್ಪ ದಿನಕ್ಕೆ ದೇ ವಿಲ್ ಬಿಗಿನ್ ಟು ಐ ವಿಲ್ ಸಿ ದೆಮ್ ರೀಡಿಂಗ್ ಪೊಯೆಟ್ರಿ. ಪದ್ಯವಾದದನ್ನು ನಾನು ನೋಡಬೇಕಾಗತ್ತೆ. ಮಿಸಸ್ ಗ್ರ್ಯಾಂಡ್ಗ್ರಿನ್ ವಾನ್ಸ್ ಲೂಯಿಸಾ ಆ್ಯಂಡ್ ಥಾಮಸ್ ದಟ್ ಶಿ ವಿಲ್ ಪನಿಷ್ ದೆಮ್ ಇನ್ ಎ ವೇ ಟು ಮೇಕ್ ದೆಮ್ ರಿಗ್ರೆಟ್ ಎವರ್ ಹ್ಯಾವಿಂಗ್ ಹ್ಯಾಡ್ ಎ ಫ್ಯಾಮಿಲಿ ಎಟ್ ಆಲ್. ಮಿಸಸ್ ಗ್ರ್ಯಾಂಡ್ಗ್ರಿನ್ ಇನ್ನೊಂದು ಸಾರಿ ನೀವು ಈ ಥರ ಮಾಡಿದ್ರೆ ಮನೆ ಇತ್ತು ನಿಮ್ಗೆ ನೆನಪಿರಬಾರ್ದು, ಆ ಥರ ಪನಿಷ್ಮೆಂಟ್ ಕೊಟ್ಟು ಮನೆಯಿಂದ ಓಡಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಮಿಸಸ್ ಗ್ರ್ಯಾಂಡ್ಗ್ರಿನ್ ಡಸ್ ನಾಟ್ ಸೀಮ್ ಟು ಬಿ ಇಂಪ್ರೆಸ್ಡ್ ಬೈ ದ cogent remarks. He frowns impatiently. He doesn't like the way she has spoken those words. He frowns, ಮುಖಗಂಟಿಕ್ತಾರೆ. As she is with her head in its present throbbing state, scolds them for their failure to go and look at the shells and minerals and things provided for them instead of circuses. ಬೈತಾಳೆ, ಏನಾಗಿದೆ ನಿಮಗೆ, ವೈ ಯು ಆರ್ ಡೂಯಿಂಗ್ ದಿಸ್, ನಿಮ್ಗೇನು ಕಡಿಮೆ ಮಾಡಿದ್ದೀವಿ, ಟು ಗೋ ಅಂಡ್ ಲುಕ್ ಶೆಲ್ಸ್ ಆ್ಯಂಡ್ ಮಿನರಲ್ಸ್ ಆ್ಯಂಡ್ ಥಿಂಗ್ಸ್ ಪ್ರೊವೈಡ್ ಫಾರ್ ದೆಮ್. ಹೋಗಿ ಶೆಲ್ಸ್ ಮಿನರಲ್ಸ್ ಥಿಂಗ್ಸ್ ಎಲ್ಲ ನಿಮ್ಮ ಲ್ಯಾಬಲ್ಲಿ ಹೋಗಿ ನೋಡಿ, ಇನ್ಸ್ಟೆಡ್ ಆಫ್ ಸರ್ಕಸಸ್ಗೆ ಹೋಗ್ತೀರಿ. ಶಿ ಸೇಸ್ ದಟ್ ನೋ ಯಂಗ್ ಪೀಪಲ್ ಹ್ಯಾವ್ ಸರ್ಕಸ್ ಮಾಸ್ಟರ್ಸ್ ಆರ್ ಕೀಪ್ ಸರ್ಕಸಸ್ ಇನ್ ಕ್ಯಾಬಿನೆಟ್ಸಲ್ಲಿ ಯಾರು ಯಂಗ್ಸ್ಟರ್ಸ್ ಹೋಗಿ ಯಾರು ಯಂಗ್ಸ್ಟರ್ಸ್ಗೆ ಸರ್ಕಸ್ ಮಾಸ್ಟರ್ ಕೆಲಸ ಕೊಟ್ಟಿದ್ದು ನೋಡಿದ್ದೀರಾ ಸರ್ಕಾರದಲ್ಲಿ? ಅಥವಾ ಯಾವುದಾದ್ರು ಸರ್ಕಾರದಲ್ಲಿ ಕ್ಯಾಬಿನೆಟ್ಟಲ್ಲಿ ಸರ್ಕಸ್ ಇಟ್ಟಿದ್ದು ನೋಡಿದ್ದೀರಾ ಎಲ್ಲಾದ್ರೂ? ಆರ್ ಅಟೆಂಡ್ ಲೆಕ್ಚರ್ಸ್ ಅಬೌಟ್ ಸರ್ಕಸಸ್? ಅಥವಾ ಯಾವ್ದಾದ್ರು ಶಾಲಾ ಕಾಲೇಜಲ್ಲಿ ಸರ್ಕಸ್ ಬಗ್ಗೆ ಲೆಕ್ಚರ್ ಕೊಡೋ ಟೀಚರ್ಗಳಿರೋದು ನೋಡಿದ್ದೀರಾ? ಮಕ್ಕಳನ್ನ ಬೈತಾ ಇದ್ದಾಳೆ. ಐ ಕೋಟ್, ವಾಟ್ ಕ್ಯಾನ್ ಯು ಪಾಸಿಬ್ಲಿ ವಾಂಟ್ ಟು ನೋ ಆಫ್ ಸರ್ಕಸಸ್ ದೆನ್? ಎಲ್ಲೂ ಸಮಾಜದಲ್ಲಿ ಗೌರ್ಮೆಂಟಲ್ಲಾಗಲಿ, ಇಲ್ಲ ಪಾರ್ಲಿಮೆಂಟಲ್ಲಾಗಲಿ, ಕ್ಯಾಬಿನೆಟಲ್ಲಾಗಲಿ, ಇನ್ನೊಂದು ಕಡೆ ಆಗಲಿ ಶಾಲಾ ಕಾಲೇಜ್ ಸರ್ಕಸ್ ಬಗ್ಗೆ ಏನೂ ಇಲ್ಲ, ಉದ್ಯೋಗನೇ ಇಲ್ಲ. ದೆನ್ ವೈ ಶುಡ್ ಯು ನೋ ಅಬೌಟ್ ಸರ್ಕಸಸ್? And quote, with her head in its present state, she cannot remember the mere names of half the facts they have got to attend to. ಸೊ ನನ್ನ ತಲೆ ಯಾವ ಸ್ಟೇಟಲ್ಲಿದೆ ಅಂದರೆ ಮಿಸ್ಟರ್ ಬೌಂಡಬೈ ಫ್ಯಾಕ್ಟ್ಸ್ ಹೇಳಿ ನನಗೆ ಹಾಫ್ ಫ್ಯಾಕ್ಟ್ಸ್ ಕೂಡ ನಂಗೆ ನೆನ್ಪಿಟ್ಕೊಳ್ಳೋಕ್ಕಾಗ್ತಿಲ್ಲ ಅದಂತ ಒಳಗಡೆ, ಅಷ್ಟು ತಲೆ ಸುಸ್ತಾ ಇದೆ ಅಂತ ಹೇಳ್ತಾಳೆ. ಐ ಕೋಟ್, ದಟ್ಸ್ ದ ರೀಸನ್ ಪೌಟೆಡ್ ಲೈಸಾ, ಆಲ್ವೇಸ್ ಯು ಥಿಂಕ್ ಆಫ್ ಫ್ಯಾಕ್ಟ್ಸ್ ಅಲ್ವಾ? ದಟ್ಸ್ ದ ರೀಸನ್ ದಟ್ ಯು ಕೆನಾಟ್ ರಿಮೆಂಬರ್ ಎನಿಥಿಂಗ್. ಸ್ವಲ್ಪ ಸರ್ಕಸ್ಸು ಬೇಕು ಲೈಫಲ್ಲಿ ಅಂತ ಅವಳು ಹೇಳ್ತಾ ಇರೋದು. ಮಿಸ್ ಗ್ರ್ಯಾಂಡ್ಗ್ರಿನ್ ಟೆಲ್ಸ್ ಹರ್ ನಾಟ್ ಟು ಸೇ ದಟ್ ಅಂಡ್ ಟು ಗೋ ಅಂಡ್ ಬಿ ಸಮಥಿಂಗ್ ಲಾಜಿಕಲ್ ಡೈರೆಕ್ಟ್ಲಿ. Now, don't stand here and speak all those nonsense things. Just go and do something logical in your room. ನೋಡಿ, ಅದು ಒಂದು ಸಬ್ಜೆಕ್ಟು, ಸಮಥಿಂಗ್ ಲಾಜಿಕಲ್. ದಟ್ ಈಸ್ ಆಲ್ಸೋ ಎ ಸಬ್ಜೆಕ್ಟ್ ಇನ್ವೆಂಟೆಡ್ ಬೈ ಚಾರ್ಲ್ಸ್ ಡಿಕನ್ಸ್. ಸಮಥಿಂಗ್ ಲಾಜಿಕಲ್. ಮಿಸ್ ಗ್ರ್ಯಾಂಡ್ಗ್ರಿನ್ ವಾಸ್ ನಾಟ್ ಎ ಸೈಂಟಿಫಿಕ್ ಕ್ಯಾರೆಕ್ಟರ್. ಅವಳಿಗೆ ಅಂಥ ಸೈಂಟಿಫಿಕ್ ಫ್ಯಾಕ್ಚುಯಲ್ ಕ್ಯಾರೆಕ್ಟರ್ ಅಲ್ಲ. ಆ್ಯಂಡ್ ಯೂಶಲಿ ಡಿಸ್ಮಿಸಸ್ ಹರ್ ಚಿಲ್ಡ್ರನ್ ಟು ದೇರ್ ಸ್ಟಡೀಸ್ ವಿತ್ ದಿಸ್ ಜನರಲ್ ಇಂಜಂಕ್ಷನ್ ಟು ಚೂಸ್ ದೇರ್ ಪರ್ಸ್ಯೂಟ್. ಇದು ಓದಿ ಅದು ಓದಿ ಅಂತ ಹೇಳೋಷ್ಟು ಫ್ಯಾಕ್ಚುಯಲ್ ನಾಲೆಡ್ಜ್ ಇರ್ತಕ್ಕಂಥ ಎಜುಕೇಟೆಡ್ ಅಲ್ಲ ಅವಳು. ಬಟ್ ಶಿ ವಿಲ್ ಅಲೋ ದೆಮ್ ಟು ಸೆಂಡ್ ದೆಮ್ ಟು ಸ್ಟಡಿ ರೂಮ್ ಟು ಚೂಸ್ ವಾಟ್ ದೇ ಲೈಕ್ ಅಷ್ಟೇ.
In truth, Mrs. Gradgrin's stock of facts in general was woefully defective, but Mr. Gradgrin, in raising her to her high matrimonial position, she has defective knowledge of facts. Because of Mr. Thomas Gradgrin, to raise her to a good matrimonial position, ಒಳ್ಳೆ ತಾಯಿಯ ಸ್ಥಾನಕ್ಕೆ ಏರ್ಸೋಕ್ಕೋಸ್ಕರ he influenced her with the facts. Firstly, she was most satisfactory as a question of figures. ಅವಳನ್ನ ಯಾಕೆ ಅವನು ಆ ಪೊಸಿಷನಲ್ಲಿ ಅವಳನ್ನ ರೆಸ್ಪೆಕ್ಟ್ ಮಾಡ್ತಾನೆ ಅಂದರೆ ಕ್ವಶನ್ ಆಫ್ ಫಿಗರ್ಸ್, ಲೆಕ್ಕ ವಿಚಾರ ಬಂದಾಗ ಮನೆಯದು ಕ್ಯಾಲ್ಕುಲೇಷನ್, ಶಿ ಈಸ್ ವೆರಿ ಸ್ಯಾಟಿಸ್ಫ್ಯಾಕ್ಟ್ರಿ. ಸೆಕೆಂಡ್ಲಿ, ಶಿ ಹ್ಯಾಸ್ ನೋ ನಾನ್ಸೆನ್ಸ್ ಅಬೌಟ್ ಹರ್, ಶಿ ಈಸ್ ನಾಟ್ ದಟ್ ಮಚ್ ನಾನ್ಸೆನ್ಸ್ ಅಂತ ಅವಿವೇಕಿ ಅಲ್ಲ ಅವಳು. ಅದರಿಂದ ಅವಳಿಗೆ ಅವಳನ್ನ ಅವನು ಪರಿಗಣಿಸಿದ್ದಾನೆ. ಬೈ ನಾನ್ಸೆನ್ಸ್ ಹಿ ಮೀನ್ಸ್ ಫ್ಯಾನ್ಸಿ. ನಾನ್ಸೆನ್ಸ್ ಅಂದರೆ ವೃತ್ತದಲ್ಲಿ ಫ್ಯಾನ್ಸಿ, ಅವಳಿಗೆ ಇಮ್ಯಾಜಿನೇಷನ್ಸ್ ಇಲ್ಲ. ಶಿ ಈಸ್ ಪಕ್ಕಾ ಪ್ರಾಕ್ಟಿಕಲ್ ವುಮನ್. So, and truly it's probable she is as free from any of fancy. She is free of all sorts of fancy. Mr. Gradgrin says to Mr. Bounderby that he is very much, Mr. Bounderbyಗೆ Gradgrin ಹೇಳ್ತಾನೆ that he is very much vexed by the discovery that Mr. Bounderby is always so interested in his young people, particularly in Louisa. Mr. Bounderby ಹೇಳ್ತಾನೆ, ನನಗೊಂದು ವಿಷಯ ಗೊತ್ತಾಯಿತು ಮಿಸ್ಟರ್ ಬೌಂಡರ್ಬಿ, ಯು ಆರ್ ಆಲ್ವೇಸ್ ಐ ಆಮ್ ಟ್ರಬಲ್ಡ್. ನಂಗೆ ಒಂದು ಸ್ವಲ್ಪ ಮನಸ್ಸಿಗೆ ತುಂಬ ಬೇಸರ ಆಗ್ತಿದೆ. ನನ್ನ ಮಗಳ ಬಗ್ಗೆ ಯು ಶೋ ಮಚ್ ಇಂಟ್ರೆಸ್ಟ್ ಯಂಗ್ ಪೀಪಲ್ ದೇ, ಎಸ್ಪೆಷಲಿ ಇನ್ ಲೂಯಿಸಾ. ಅದು ನನಗೆ ಗೊತ್ತಾಯಿತು ಅಂತ ಹೇಳಿ he continues that he has systematically devoted himself to the education of the reason of his family. ನನ್ನ ಫ್ಯಾಮಿಲಿ ಜನ they should lead life based on reason. To improve the reason of the family, I have been trying to give them systematical education. I am devoted to give them systematical education. ವ್ಯವಸ್ಥಿತವಾಗಿ ಅವರಿಗೆ ಶಿಕ್ಷಣ ಕೊಡಲಿಕ್ಕೆ ನನ್ನನ್ನೇ ಡಿವೋಟ್ ಮಾಡ್ಕೊಂಡಿದ್ದೀನಿ. ನನ್ನ ಕುಟುಂಬನ ಒಂದು ರೀಸನ್ ಆಫ್ ಫ್ಯಾಮಿಲಿ ಅಂತ ಮಾಡಬೇಕು ಅಂತಿದ್ದೀನಿ. ದ ರೀಸನ್ ಈಸ್ ದ ಓನ್ಲಿ ಫ್ಯಾಕಲ್ಟಿ ಟು ವಿಚ್ ಎಜುಕೇಷನ್ ಶುಡ್ ಬಿ ಅಡ್ರೆಸ್ಡ್. ಎಜುಕೇಷನ್ನ ಮೂಲ ಉದ್ದೇಶ ಏನು? ಟು give them reasoning ability ಅಷ್ಟೇನೆ. and yet it appears from these unexpected circumstances of that day. ನೋಡಿ, ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸನ್ನಿವೇಶ ಬಂದ್ಬಿಡ್ತು. ದೋ ಇನ್ ಇಟ್ ಸೆಲ್ಫ್ ಎ ಟ್ರಿಫ್ಲಿಂಗ್ ಒನ್, ಇಟ್ ಅಪಿಯರ್ಸ್ ಟು ಬಿ ಟ್ರಿಫ್ಲಿಂಗ್ ಒನ್, ತುಂಬ ಕ್ಷುಲ್ಲಕ ಅನಿಸುತ್ತೆ. ವಿಚ್ ಹ್ಯಾಸ್ ನೆವರ್ ಬೀನ್ ಇಂಟೆಂಡೆಡ್ ಟು ಬಿ ಡೆವಲಪ್ಡ್. ಬಟ್ ಆ ಥರ ಡೆವಲಪ್ಮೆಂಟ್ ನಾವು ಯಾವತ್ತೂ ಇಂಟೆಂಡ್ ಮಾಡಿರಲಿಲ್ಲ, ಉದ್ದೇಶ ಮಾಡಿರಲಿಲ್ಲ ನಮ್ಮ ಎಜುಕೇಷನಲ್ಲಿ. ವಿಚ್ ಹ್ಯಾಸ್ ನೋ ರೀಸನ್ ಇನ್ ಇಟ್. ಯಾಕಂದರೆ ಅದಕ್ಕೆ ಕಾರಣನೇ ಇಲ್ಲ ಇವತ್ತಿನ ಘಟನೆಗೆ. Bounderby says that there is no reason looking with interest at a parcel of vagabonds. Why do you give much importance to the parcel of vagabonds? ಅಲೆಮಾರಿಗಳ ಬಗ್ಗೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ? there is no reason in it, meaning in it. when he was a vagabond himself, nobody looks with any interest. ನೋಡಿ, ಮತ್ತೆ he goes to his matter only. ನಾನು ವಗಬಂಡ್ ಆಗಿದ್ದಾಗ ನನ್ನ ಕಡೆಗೆ ಯಾವನ್ ತಿರುಗಿ ನೋಡ್ತಿದ್ದ? ಹಾಗೆ ನೀನು ತಿರುಗಿ ನೋಡಬೇಡ ಅವ್ರ ಕಡೆಗೆ. he knows that. Mr. Gradgrin thinks of the reason of that vulgar curiosity. No, why our children developed that vulgar curiosity? ಅಸಹ್ಯಕರವಾದ ಕುತೂಹಲ ಯಾಕೆ ಬಂತರಿಗೆ ಸರ್ಕಸ್ ಬಗ್ಗೆ? ಅದಕ್ಕೆ ಕಾರಣ ಬೇಕು ನನಗೆ. ಮಿಸ್ಟರ್ ಬಾಂಡರ್ಬಿ ಸೇಸ್, ಐ ಕೋಟ್ ಅಂಡ್ ಅನ್ಕೋಟ್, ಇನ್ ಐಡಲ್ ಇಮ್ಯಾಜಿನೇಷನ್. ಇನ್ನೇನು ಸುಮ್ಮನೆ ಕೂತಿದ್ದಾರೆ, ಏನೋ ಕಲ್ಪನೆ ಮಾಡ್ಕೊಂಡಿದ್ದಾರೆ, ಐಡಲ್ ಇಮ್ಯಾಜಿನೇಷನ್. Gradgrin worries how that misgiving has crossed him on his way home. Yes, idle imagination ಬರ್ದೇ ನಾನು ನೋಡ್ಕೊಂಡಿದ್ದೀನಲ್ಲ. How that misgiving, idle imagination crossed over on my way home. ನನ್ನ ಮನೆಯ ದಿಕ್ಕಿನ ಕಡೆಗೆ ಹೇಗೆ ಬಂತೋ? Bounderby says it's a very bad thing for anybody, but a cursed bad thing for a girl like Louisa. Yes, ಈ ಥರದ್ದೆಲ್ಲ ಬ್ಯಾಡ್ ಥಿಂಗ್, ರಿಯಲಿ ಬ್ಯಾಡ್ ಥಿಂಗ್. ಬಟ್ ಟು Louisa ಇಟ್ಸ್ ಎ cursed bad thing. Louisa ಅಂತ ಹುಡುಗಂತೂ ಇಟ್ಸ್ ಅದೊಂಥರ ಶಾಪ ಇದ್ದಾಗೆ. Gradgrin ponders whether any instructor or servant can have suggested anything, or Louisa or Thomas can have been reading anything. ಯಾರು ಕ್ಲಾಸಲ್ಲಿ ಯಾರು ಇನ್ಸ್ಟ್ರಕ್ಟರ ಅಥವಾ ಸರ್ವೆಂಟ್ ಯಾರು ಇದನ್ನು ಅವ್ರ ತಲೆ ತುಂಬಿದಾರ ಸರ್ಕಸ್ ಅಂತ, ಅಥವಾ ಅವರೇ ಏನಾದ್ರು ಪುಸ್ತಕ ಓದ್ಬಿಟ್ಟಿದ್ದಾರಾ? ಇನ್ ಸ್ಪೈಟ್ ಆಫ್ ಆಲ್ ಪ್ರಿಕಾಷನ್ಸ್, ಇನ್ ಐಡಲ್ ಸ್ಟೋರಿ ಬುಕ್, ಯಾವ್ದಾದ್ರು ಒಂದು ಐಡಲ್ ಸ್ಟೋರಿ ಬುಕ್ ತೊಗೊಂಡು ಓದ್ಬಿಟ್ಟಿದ್ದಾರಾ? ಕೆನ್ ಹ್ಯಾವ್ ಗಾಟ್ ಇನ್ ಟು ದ ಹೌಸ್, ಮನೆಯೊಳಗೆ ಬಂದುಬಿಟ್ಟಿದ್ಯಾ? ಬಿಕಾಸ್ he hopes in minds that they have been practically found by rule and line. Right, rule and line, like every word and rule ಪ್ರಕಾರ practically they have been trained up from the cradle upward. This is so curious, so incomprehensible.
ಕ್ರಾಡಲಿಂದ ತೊಟ್ಲಿಂದ ಇಲ್ಲಿ ತನಕ ರೂಲ್ ಪ್ರಕಾರ ಲೈನ್ ಬೈ ಲೈನ್ ಫ್ಯಾಕ್ಟ್ಸ್ ಹಾಕಿ ನಾವು ಬೆಳೆಸಿರುವಾಗ ಸೊ ಕ್ಯೂರಿಯಸ್ ಹೌ ದಿಸ್ ಎರ್ಲಿ ಇಮ್ಯಾಜಿನೇಷನ್ ಹ್ಯಾಸ್ ಎಂಟರ್ಡ್ ಇನ್ ಟು ದಿಸ್ ಮೈಂಡ್. ಇಟ್ಸ್ ಇನ್ಕಾಂಪ್ರಿಹೆನ್ಸಿಬಲ್. ಗ್ರಹಿಸೋಕ್ಕೆ ಆಗ್ತಿಲ್ಲ. ಬಾಂಡಬಿ ಸೇಸ್ ದಟ್ ದರ್ ಈಸ್ ಒನ್ ಆಫ್ ದೋಸ್ ಸ್ಟಾಲೆಸ್ಟ್ ಚಿಲ್ಡ್ರನ್ ಇನ್ ದ ಸ್ಕೂಲ್. ಬೌಂಡ್ರಬೈ ಮೈಂಡ್ ಕಂಡಿಡ್ಬಿಡ್ತು. ಅಲ್ಲಿ ಒಂದು ಸ್ಟ್ರಾಲೆಸ್ ಅಲೆಮಾರಿಗಳ ಮಕ್ಕಳು ಒಂದು ಮಗು ಇದೆ ಒಂದು ಸ್ಕೂಲಲ್ಲಿ. ಮಿಸ್ಟರ್ ಗ್ರಾಡ್ಗನ್ ಮೆನ್ಷನ್ ಸಿಸಿಲಿಯಾ ಜೂಪ. ಮಿಸ್ಟರ್ ಬಾಂಡಬೈ ಆಸ್ ಹೌ ಶಿ ಹ್ಯಾಸ್ ಕಮ್ ದೇರ್. ಅವಳು ಹೇಗೆ ಬಂದ್ಲು ಅಲ್ಲಿಗೆ? ಮಿಸ್ಟರ್ ಬಾಂಡಬೈ ಕೇಳ್ತಾರೆ. ಮಿಸ್ಟರ್ ಗ್ರಾಡ್ ಸೇಸ್ ದಟ್ ಹಿ ಹ್ಯಾಸ್ ಸೀನ್ ದ ಗರ್ಲ್ ಫಾರ್ ದ ಫಸ್ಟ್ ಟೈಮ್. ನಾನು ಇವತ್ತೇ ಅವಳು ನೋಡಿದ್ದು ಫಸ್ಟ್ ಟೈಮ್. ಜಸ್ಟ್ ದೆನ್ ಶಿ ಅಪ್ಲೈಡ್ ಅಟ್ ದ ಹೌಸ್ ಟು ಬಿ ಅಡ್ಮಿಟೆಡ್. ಅವಳು ಸ್ಕೂಲಿಗೆ ಬಂದು ಅಡ್ಮಿಷನ್ ಕೇಳಿಲ್ಲ, ಮನೇಲಿ ಬಂದು ಅಡ್ಮಿಷನ್ ಮಾಡ್ಕೊಂಬಿಟ್ಟಿದ್ದಾಳೆ. ಆ್ಯಂಡ್ ಶಿ ಡಸ್ ನಾಟ್ ರೆಗ್ಯುಲರ್ಲಿ ಬಿಲಾಂಗ್ ಟು ದೇರ್ ಟೌನ್. ಆಮೇಲೆ ಅವಳು ನಮ್ಮೂರಿನೋಳು ಅಲ್ಲ. ಮಿಸ್ಟರ್ ಬೌಂಡಬೈ ಆಸ್ ಇಫ್ ಲೂಯಿಸಾ ಸಾ ಹರ್ ವೆನ್ ಶಿ ಕೇಮ್. ಮಿಸ್ಟರ್ ಬೌಂಡಬೈ ಕೇಳ್ತಾರೆ, ಅವಳು ಲೂಯಿಸಾ ನೋಡಿದ್ಲ ಅವಳು ಮನೆಗೆ ಅಡ್ಮಿಷನಿಗೆ ಬಂದಾಗ? ಮಿಸ್ಟರ್ ಗ್ರಾಡ್ಗಿನ್ ಸೇಸ್ ದಟ್ ಲೂಯಿಸಾ saw her in her presence of Mrs. Gradgrind and request Mrs. Gradgrind to stay. Say what passed. ಹೌದೌದು, ಮಿಸಸ್ ಗ್ರಾಡ್ಗ್ರಿಂಡ್ ಇದ್ದಾಗ ಲೂಯಿಸಾ ನೋಡಿದ್ದಾಳೆ ಅಂದ್ಬಿಟ್ಟು ಮಿಸಸ್ ಗ್ರಾಡ್ಗ್ರಿಂಡ್ನ ಕೇಳ್ತಾರೆ, ಯು ಸ್ಪೀಕ್ ಆಫ್ ದಿಸ್ ಥಿಂಗ್ ಅಂತ. ಮಿಸಸ್ ಗ್ರಾಡ್ಗ್ರಿಂಡ್ ಸೇಸ್ ದಟ್ ದ ಗರ್ಲ್, ಮಿಸ್ಟರ್ ಗ್ರಾಡ್ಗ್ರಿಂಡ್ ಆ್ಯಂಡ್ ಲೂಯಿಸಾ ಆ್ಯಂಡ್ ಥಾಮಸ್ ಬೋತ್ ವಾಂಟೆಡ್ ದ ಗರ್ಲ್ ಟು ಕಮ್ ಟು ಸ್ಕೂಲ್. ಹೌದು, ನಾನು ಸೇರಿಸ್ಕೊಂಡೆ. ನಾನಾಗೆ ಸೇರಿಸ್ಕೊಂಡ. ಮಿಸ್ಟರ್ ಗ್ರಾಡ್ಗ್ರಿಂಡ್, ಲೂಯಿಸಾ, ಥಾಮಸ್ ನೀವೆಲ್ಲರೂ ಹೇಳ್ತೀರಿ ಯು ಅಡ್ಮಿಟ್ ದಟ್ ಗರ್ಲ್ ಅಂತ ಸೇರಿಸ್ಕೊಂಡೆ. ಆ್ಯಂಡ್ ದಟ್ ಮಿಸ್ಟರ್ ಗ್ರಾಡ್ಗ್ರಿಂಡ್ ವಾಂಟೆಡ್ ಗರ್ಲ್ಸ್ ಟು ಕಮ್. ಮಿಸ್ಟರ್ ಗ್ರಾಡ್ಗ್ರಿಂಡ್ ಹೇಳ್ತಾರೆ ಯು ಶುಡ್ ಎಜುಕೇಟ್ ಗರ್ಲ್ಸು, ಸೊ ಅಡ್ಮಿಟ್ ದ ಗರ್ಲ್ಸ್ ಅಂತ ಹೇಳ್ತೀರಾ. ಆ್ಯಂಡ್ ಆಸ್ ಇಟ್ ವಾಸ್ ದ ಫ್ಯಾಕ್ಟ್, ಇಟ್ ವಾಸ್ ಇಂಪಾಸಿಬಲ್ ಫಾರ್ ಹರ್ ಟು ಕಾಂಟ್ರಡಿಕ್ಟ್ ದ ಫ್ಯಾಕ್ಟ್. ಇಟ್ಸ್ ಅ ಫ್ಯಾಕ್ಟ್ ಅಲ್ವಾ? ಯು ಓನ್ಲಿ ಟೋಲ್ಡ್ ಮಿ ಟು ಅಡ್ಮಿಟ್ ದ ಗರ್ಲ್ಸ್, ಸೊ ಇಟ್ಸ್ ಅ ಫ್ಯಾಕ್ಟ್. ಹೌ ಕೆನ್ ಐ ಅವಾಯ್ಡ್ ದಟ್ ಗರ್ಲ್ ಫ್ರಮ್ ದ ಸ್ಕೂಲ್? ಹೌ ಕೆನ್ ಐ ಕಾಂಟ್ರಡಿಕ್ಟ್ ದ ಫ್ಯಾಕ್ಟ್? ಇಟ್ಸ್ ಅ ಫ್ಯಾಕ್ಟ್. Mr. Bondabay tells Mr. Gradgrind to turn this girl to the right about and there is an end of it. ಈ ಮಿಸ್ಟರ್ ಬೌಂಡಬೈ ಹೇಳ್ತಾರೆ, ಈಗ ಇದೆಲ್ಲ ಕಾರಣ ಆಯ್ತಲ್ಲ, ಇವತ್ತೇ ಆ ಹುಡುಗಿನ ಯು ಜಸ್ಟ್ ಟರ್ನ್ ದಿಸ್ ಗರ್ಲ್ ರೈಟ್ ಅಬೌಟ್ ಟರ್ನ್ ಕಳಿಸ್ಬಿಡಿ. ದರ್ ಈಸ್ ಅನ್ ಎಂಡ್ ಆಫ್ ಇಟ್. ಆಗ ಇದೆಲ್ಲದಕ್ಕೂ ಮುಕ್ತಿ ಆಗುತ್ತೆ. ಮಿಸ್ಟರ್ ಗ್ರಾಡ್ಗ್ರಿಂಡ್ ಈಸ್ ಆಲ್ಸೋ ಆಫ್ ದ ಸೇಮ್ ಒಪಿನಿಯನ್. ಮಿಸ್ಟರ್ ಗ್ರಾಡ್ಗ್ರಿಂಡ್ ಕೂಡ ಅದೇ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಆ ಹುಡುಗಿನ ಸ್ಕೂಲಿಂದ ಓಡಿಸ್ಬಿಡೋದು ಅಷ್ಟೇ, ಎಲ್ಲ ಸರಿಯಾಗುತ್ತೆ ಅವಾಗ. ಬಾಂಡಬೈ ಸೇಸ್ ಹಿಮ್ ಟು ಡೂ ಇಟ್ ಅಟ್ ಒನ್ಸ್. ಒಂದೇ ಸರಿ ಮಾಡಬೇಕು, ಈಗಲೇ ಮಾಡಬೇಕು. ಇಟ್ಸ್ ಆಲ್ವೇಸ್ ಬಿನ್ ಇಸ್ ಮೋಟೋ ಫ್ರಮ್ ಚೈಲ್ಡ್. ನೋಡಿ, ಏನಾರಲ್ಲಿ ಹಿ ಗೋಸ್ ಬ್ಯಾಕ್ ಟು ಹಿಸ್ ಚೈಲ್ಡ್ಹುಡ್ ಡೇಸು. ನನ್ನ ಚೈಲ್ಡ್ಹುಡ್ಡಿಂದ ಇದೇ ನಂದು ಮೋಟೋ ಧ್ಯೇಯ. ಏನಾರ ಮನ್ಸಿಗೆ ಬಂತ ಈಗಲೇ ಮಾಡಬೇಕು, ಡೂ ಇಟ್ ದೆನ್ ಇಟ್ ಸೆಲ್ಫ್, ಈಗಲೇ ಮಾಡಬೇಕು ಅಂತ. ಸೊ ವೆನ್ ಈ ಥಾಟ್ ಹಿ ವುಡ್ ರನ್ ಅವೇ ಫ್ರಮ್ ಹಿಸ್ ಎಗ್ ಬಾಕ್ಸ್. ನಮ್ಮ ಅಜ್ಜಿ ಎಗ್ ಬಾಕ್ಸಲ್ಲಿ ಕೂರಿಸಿದ್ಲು. ದಟ್ ಥಾಟ್ ಕೇಮ್ ಟು ಮೈ ಮೈಂಡ್ ದಟ್ ಐ ಶುಡ್ ರನ್ ಅವೇ ಫ್ರಮ್ ದ ಎಗ್ ಬಾಕ್ಸಿಂದ ಓಡೋಗ್ಬೇಕು ಅಂತ ವಿಚಾರ ನನ್ನ ತಲೆಗೆ ಬಂತು. ನಮ್ಮ ಅಜ್ಜಿಗೆ ಹೇಳಲೇ ಇಲ್ಲ. ಇಸ್ ಗ್ರ್ಯಾಂಡ್ ಮದರ್ ಹಿ ಡಿಡ್ ಇಟ್ ಅಟ್ ಒನ್ಸ್. ಒಂದೇ ಸರಿಗೆ ಅಜ್ಜಿಗೆ ಆ ಥಾಟ್ ಬಂತ. ಎಗ್ ಬಾಕ್ಸಿಂದ ಎದ್ದಿದ್ದೆ, ಓಡ್ಬಿಟ್ಟೆ ಮನೆ ಬಿಟ್ಟು, ಅಜ್ಜಿ ಮನೆ ಬಿಟ್ಟು. ಇಟ್ ಟೆಲ್ಸ್ ಹಿಮ್ ಟು ಡೂ ಇಟ್ ಅಟ್ ಒನ್ಸ್. ಈಗಲೇ ಮಾಡಬೇಕು, ಅವಳನ್ನ ಓಡಿಸ್ಬೇಕು, ಈಗಲೇ ಓಡಿಸ್ಬೇಕಷ್ಟೇ. Mr. Gradgrind says that he has the address of the child's father and asks if he will not mind to walk with him to the town. ನನ್ನ ಮಗುದ ಅಡ್ರೆಸ್ ಇದೆ, ನಡ್ಕೊಂಡು ಹೋಗೋಣ, ನಿಮ್ಗೆ ಏನು ತೊಂದರೆ ಇಲ್ವಾ ಅಂತ ಕೇಳ್ತಾನೆ. ಮಿಸ್ಟರ್ ಬಾಂಡಬೈ ಈಸ್ ರೆಡಿ ಟು ಗೋ ವಿತ್ ಇಫ್ ಹಿ ಡಸ್ ಇಟ್ ಅಟ್ ಒನ್ಸ್. ನೀವು ಅಟ್ ಒನ್ಸ್ ಈಗಲೇ ಮಾಡ್ತೀರಾ ಅಂದರೆ ನಾನು ಈಗಲೇ ಬರೋಕ್ಕೆ ರೆಡಿ ಅಂತ ಹೇಳ್ತಾನೆ. ಈ ಥ್ರೋಸ್ ಆನ್ ಹಿಸ್ ಹ್ಯಾಟ್ ಶೋಯಿಂಗ್ ದಟ್ ಈಸ್ ಎ ಮ್ಯಾನ್ ಹೂ ಹ್ಯಾಸ್ ಬಿನ್ ಫಾರ್ ಟು ಬಿಸಿಲಿ ಎಂಪ್ಲಾಯ್ಡ್ ಇನ್ ಮೇಕಿಂಗ್ ಹಿಮ್ಸೆಲ್ಫ್ ಟು ಅಕ್ವೈರ್ ಎನಿ ಫ್ಯಾಷನ್ ಆಫ್ ವೇರಿಂಗ್ ಹಿಸ್ ಹ್ಯಾಟ್ನ ನೀಟಾಗಿ ಎಲ್ಲ ಹಿಂಗೆ ನೋಡ್ಕೊಂಡು ಇಟ್ಕೊಳ್ಳೋ ಟೈಮ್ ಇಲ್ಲ. ಬ್ಯುಸಿಯೆಸ್ಟ್ ಪರ್ಸನ್. ದ ವೇ ಹಿ ಥ್ರೋ ಆಫ್ ಹಿಸ್ ಹ್ಯಾಟ್ ಅಂದ ಇದು ತಲೆ ಮೇಲೆ ಅವನ ಎಸ್ಕೊಂಡ ರೀತಿನ ತೋರಿಸುತ್ತಾ ಈಸ್ ದ ಬ್ಯುಸಿಯೆಸ್ಟ್ ಫೆಲೋ ಅಂತ. ಮಿಸ್ಟರ್ ಗ್ರಾಡ್ಗ್ರಿಂಡ್ ಗೋಸ್ ಟು ದ ಚಿಲ್ಡ್ರನ್ ಸ್ಟಡಿ ರೂಮ್. ಅಲ್ಲಿ ಮಕ್ಕಳೆಲ್ಲ ಓದ್ಕೋತಾ ಇದ್ದಾರೆ. ಹಿ ಜಸ್ಟ್ ಸ್ಟ್ರೈಟ್ ಅವೇ ಗೋಸ್ ಟು ಥಾಮಸ್ ಆ್ಯಂಡ್ ಲೂಯಿಸಾ ದಟ್ ಹಿ ಸೇಸ್ ದಟ್ ಹಿ ಹ್ಯಾಸ್ ಕನ್ವಿನ್ಸ್ಡ್ ಮಿಸ್ಟರ್ ಬೌಂಡಬೈ. ನಾನು ಹೇಳಿದ್ದೀನಿ ನೀನು ಸರಿ ಹಂಗೆಲ್ಲ ಮಾಡಲ್ಲ ಅಂತ ಒಪ್ಕೊಂಡಿದ್ದಾರೆ. ಆ್ಯಂಡ್ ಟೆಲ್ಸ್ ದೆಮ್ ನಾಟ್ ಟು ಡೂ ಇಟ್ ಅಗೇನ್, ಮತ್ತೆ ಈಗೆಲ್ಲ ಮಾಡಬಾರ್ದು. ಆ್ಯಂಡ್ ಹಿ ವಾಂಟ್ಸ್ ಟು ಕಿಸ್ ಲೂಯಿಸಾ ಫಾರ್ ದ ಟ್ರಬಲ್ ಹಿ ಹ್ಯಾಸ್ ಟೇಕನ್ ಟು ಕನ್ವಿನ್ಸ್ ಮಿಸ್ಟರ್ ಬೌಂಡಬೈ. ನಾನು ಮಿಸ್ಟರ್ ಬೌಂಡಬೈಗೆ ಕನ್ವಿನ್ಸ್ ಮಾಡೋಕ್ಕೆ ಎಷ್ಟೆಲ್ಲ ತೊಂದರೆ ತೊಗೊಂಡಿದ್ದೀನಿ. ಆ್ಯಂಡ್ ಐ ವಾಂಟ್ ಟು ಕಿಸ್ ಯು ಲೂಯಿಸಾ ಅಂತ ಕೇಳ್ತಾರೆ. ಲೂಯಿಸಾ ಟೆಲ್ಸ್ ಹಿಮ್ ಟು ಟೇಕ್ ಮಿಸ್ಟರ್ ಬೌಂಡಬೈ ವಿತ್ ಹಿಮ್. ಒಬ್ಬರೇ ಹೋಗಬೇಡಿ, ಯು ಟೇಕ್ ಮಿಸ್ಟರ್ ಬೌಂಡಬೈ ವಿತ್ ಹಿಮ್ ಅಂತ ಹೇಳಿ. ಆ್ಯಂಡ್ ಅನ್ಗ್ರೇಷಿಯಸ್ಲಿ ರೈಸಸ್ ಹರ್ ಚೀಕ್ ಟುವಾರ್ಡ್ಸ್ ಹಿಮ್. ತನ್ನ ಕೆನ್ನೇನು ಸುಮ್ಮನೆ ಹೀಗೆ ಹಿ ರೈಸಸ್ ಹರ್ ಚೀಕ್ಸ್, ಅವಳು ಅವನ ಕಡೆಗೆ ತೋರಿಸ್ತಾಳೆ. ವಿತ್ ಹರ್ ಫೇಸ್ ಟರ್ನ್ಡ್ ಅವೇ, ಮುಖ ಮಾತ್ರ ಹಿಂಗೆ ತಿರುಗಿಸ್ಕೊತಾಳೆ. ಹಿ ಸೇಸ್ ದಟ್ ಶಿ ಈಸ್ ಆಲ್ವೇಸ್ ಹಿಸ್ ಫೇವರೇಟ್, ಹಿಸ್ ಪೆಟ್.
ನೀನು ಯಾವಾಗಲೂ ನನ್ನ ಮುದ್ದಿನ ಮಗಳು ಅಂದೇಳಿ ಅವಳಿಗೆ ಹಿ ಕಿಸಸ್ ಹರ್ ಆನ್ ಹರ್ ಚೀಕ್ ಆ್ಯಂಡ್ ಸೇಸ್ ಗುಡ್ ಬೈ ಹೇಳ್ತಾರೆ. ಅವ್ರು ಹೋದ್ಮೇಲೆ ಲೂಯಿಸಾ ಸ್ಟ್ಯಾಂಡ್ಸ್ ಆನ್ ದ ಸೇಮ್ ಸ್ಪಾಟ್, ಅಲ್ಲೇ ನಿಂತ್ಕೊಂಡಿದ್ದಾಳೆ. ರಬ್ಬಿಂಗ್ ದ ಚೀಕ್ ಯಾಸ್ಕಿಸ್ಡ್ ಏನು ಕೆನ್ನೆನ ಅವ್ರು ಮುದ್ದು ಕೊಟ್ಟಿರೋ ಕೆನ್ನೆನ ಉಜ್ಜುತ್ತಾ ಇದ್ದಾಳೆ ವಿತ್ ಅವರ್ ಹ್ಯಾಂಡ್ ಕರ್ಚೀಫ್ ತೊಗೊಂಡು ಅಂಟಿಲ್ ಇಟ್ ಈಸ್ ಬರ್ನಿಂಗ್ ರೆಡ್. ಕೆಂಪಾಗೋಯ್ತದು. 5 minutes ಆಫ್ಟರ್ವರ್ಡ್ಸ್, 5 ನಿಮಿಷ ಆದರೂ ಉಜ್ತಾನೆ ಇದ್ದಾಳೆ. ಟಾಮ್ ಸೇಸ್ ದಟ್ ಶಿ ವಿಲ್ ರಬ್ ಎ ಹೋಲ್ ಇನ್ ಫೇಸ್. ಟಾಮ್ ಹೇಳ್ತಾನೆ, ನೀನು ಹಿಂಗೆ ಉಜ್ಜಿದ್ರೆ ಕೆನ್ನೆಲಿ ಹೋಲು ಗ್ರಂಡ್ರ ಆಗ್ಬಿಡುತ್ತೆ ಅಂತ ಹೇಳ್ತಾನೆ, ತೂತ್ ಬಿದ್ದಾಗುತ್ತೆ ಅಂತಾನೆ. ಶಿ ಸೇಸ್ ದಟ್ ಹಿ ಮೇ ಕಟ್ ದ ಪೀಸ್ ಔಟ್ ವಿತ್ ಪೆನ್ ಇಫ್ ಹಿ ಲೈಕ್ಸ್ ಅಂಡ್ ಶಿ ವಿಲ್ ನಾಟ್ ಕ್ರೈ. ಟಾಮ್, ನಿನ್ಗಿಷ್ಟ ಆದರೆ ಅವಳು ಮುತ್ಕೊಟ್ರೋ ಜಾಗನ ಪೆನ್ ನೈಫ್ ತಗೊಂಡು ಕಟ್ ಮಾಡ್ಕೊಬಿಡು, ನಾನು ಅಳಲ್ಲ ಅಂತಾಳೆ ಅವಳು. ಸೊ ಇನ್ ದಿಸ್ ವೇ ಮಿಸ್ಟರ್ Gradgrind has convinced Mr. Bounderby, and Mr. Bounderby is a man who a self-made man, and now he has gained the highest position in Compton, and is proud of himself as a self-made man. He always quotes his past life, previous life, the sufferings that he had undergone. In every moment of his talk, throughout the novel we observe this. And here we are introduced to Mrs. Bounderby, Mrs. Gradgrind, and the decision, the reason for their interest in circus is Celia Jupe, and they are going to visit Celia Jupe's father in order to turn the girl away from the school. I think you have understood the explanation. If you have any doubt or question, please put it in the comment box. Take care. Bye.